ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಗಳನ್ನು ಬಳಸಿಕೊಂಡು ರುಚಿಯಾದ ಬೆಳಗಿನ ಉಪಹಾರ ಅಥವಾ ಸಣ್ಣ ಹಸಿವಿನ ಸಂಜೆ ತಿಂಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿರೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು, ಅದನ್ನು ಹೇಗೆ ಎಲ್ಲಿ ಬಳಸ್ತೀವಿ ಅಂತಾನೂ ನೋಡೋಣ. ಈ ತಿಂಡಿನ ಮಾಡೋದಕ್ಕೆ ಮೊದಲು ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಫ್ಲೇವರ್ ಚೇಂಬರ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಫಸ್ಟ್ 1 ಕಪ್ ಬನ್ಸಿ ರವೆ ತಗೊಂಡಿದ್ದೀನಿ. ಈ 1 ಕಪ್ ಅಂತಂದರೆ ಸುಮಾರು 150 ಗ್ರಾಮಿನಷ್ಟು ಆಗುತ್ತೆ. ರವೆ ತಗೊಂಡ ಕಪ್ಪಲ್ಲೇ 1 ಕಪ್ ನೀರು ಸೇರಿಸ್ಕೊಂಡು ಒಂದು 10 ನಿಮಿಷ ಇದನ್ನು ನೆನೆಯೋದಿಕ್ಕೆ ಬಿಡಬೇಕು. ಇದು ನೆನೆಯೋಷ್ಟರಲ್ಲಿ ನಾವು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬ್ಲೆಂಡರ್ಗೆ 1 ಇಂಚಿನಷ್ಟು ಶುಂಠಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಖಾರಕ್ಕೆ ತಕ್ಕ ಹಸಿಮೆಣಸನ್ನು ಹಾಕ್ಕೊಳ್ಬೇಕು. ಇಲ್ಲಿ ಒಂದು 3 ಹಸಿಮೆಣಸನ್ನು ಸೀಳ್ಕೊಂಡು ಹಾಕ್ಕೊಳ್ತಿದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಇದಲ್ದೇನೆ ಒಂದು 3/4 ಕಪ್ನಷ್ಟು ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿಯನ್ನು ಸೇರಿಸ್ಕೊಳ್ಬೇಕು. ಇವೆಲ್ಲವನ್ನ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈ ಥರ ನೈಸ್ ಆಗಬೇಕು. ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು. ಇವಾಗ ನಾವು ನೆನೆಸಿಟ್ಟಿರುವಂಥ ರವೆ ಏನಿದೆ ಅಲ್ಲ, ಆ ರವೆ ಹಾಕಿರೋ ನೀರನ್ನೆಲ್ಲ ಕುಡಿದು ಮೆತ್ತಗಾಗಿದೆ. ಇದನ್ನು ಕೂಡ ಮಿಕ್ಸಿ ಜಾರ್ನಲ್ಲಿ ಹಾಕಿ ನೈಸಾಗಿಯೇ ರುಬ್ಕೊಳ್ಬೇಕು. ಈ ಥರ ರುಬ್ಕೊಂಡಿರೋದ್ರನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು. ನಂತರ ಜಾರ್ಗೂ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಅದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು. ಇದೆಲ್ಲ ಆದಮೇಲೆ ಇವಾಗ ಇದಕ್ಕೆ ಅರ್ಧ ಕಪ್ನಷ್ಟು ತುರಿದಿರೋವಂಥ ಕ್ಯಾರೆಟ್, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಕರಿಬೇವು, 1/4 ಕಪ್ನಷ್ಟು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 3/4 ಕಪ್ನಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಹಾಕ್ಕೊಳ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚಿಟಿಕೆ ಅರಿಶಿನನೂ ಹಾಕ್ಕೊಂಡು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೆಸಿಪಿ ನಮ್ಮ ಸಬ್ಸ್ಕ್ರೈಬರ್ ಹಾಗೆ ವೆಲ್ ವಿಷರ್ ಆಗಿರೋವಂಥ ಅನಿತಾ ಲಕ್ಷ್ಮಿ ಅನ್ನೋರು ರೆಫರ್ ಮಾಡಿರೋದು. ಅವರಿಂದಾನೇ ನಾನು ಕೇಳಿ ತಿಳ್ಕೊಂಡು ಮಾಡ್ತಾ ಇರೋದು. ಇವಾಗ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದೇ ನೇಂದ್ರ ಬಾಳೆಹಣ್ಣು. ಈ ಬಾಳೆಹಣ್ಣು ಉಪಯೋಗಿಸ್ಕೊಳ್ಳುವಾಗ ಸಿಪ್ಪೆ ಈ ಥರ ಕಪ್ಪಾಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಸಿಪ್ಪೆನ ತೆಗೆದು ಬಾಳೆಹಣ್ಣಿನ ಮಧ್ಯ ಸೀಳ್ಕೊಂಡು ಸಣ್ಣಗೆ ತುಂಡು ತುಂಡು ಮಾಡ್ಕೊಳ್ಬೇಕು. ಮಾಡಿರುವಂಥ ಈ ತುಂಡುಗಳನ್ನು ಬ್ಲೆಂಡರ್ಗೆ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಮಾಡಿರೋವಂಥ ಪೇಸ್ಟನ್ನು ಯಾವಾಗ ಯೂಸ್ ಮಾಡೋದು ಅಂತ ಆಮೇಲೆ ನೋಡೋಣ. ಇವಾಗ ಕಾದಿರೋ ಕಾವಲ್ಗೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು 1 ಸೌಟು ಹಿಟ್ಟನ್ನು ತಗೊಂಡು ಮೇಲಿಂದ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಇದನ್ನು ಒತ್ತಿ ಒತ್ತಿ ಹರಡಬಾರ್ದು. ಸ್ವಲ್ಪ ಮೇಲ್ಮೇಲಿಂದ ಸೌಟಲ್ಲೇ ಮೆತ್ತಗೆ ಹರಡಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿ ಬೇಯಿಸಬೇಕು. 2 ನಿಮಿಷ ಬೆಂದಾದಮೇಲೆ ಇದಕ್ಕೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ನಂತರ ಇದನ್ನು ತಿರುಗಿಸಿ ಹಾಕಿ ಮತ್ತೆ 2 ನಿಮಿಷ ಬೇಯಿಸಬೇಕು. ಕಬ್ಬಿಣದ ಕಾವಲಿಗೆ ಆದ್ದರಿಂದ ಎಣ್ಣೆ ಹಚ್ಚಬೇಕಾಗತ್ತೆ. ಎಣ್ಣೆ ಬೇಡ ಅಂತಂದರೆ ನೀವು ನಾನ್ ಸ್ಟಿಕ್ ತವಾ ಬಳಸಬಹುದು. 2 ಕಡೆ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ತೆಗೆದು ಮತ್ತೆ ಕಾವಲ್ಗೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು. ಪ್ರತಿ ಸಲ ಹಿಟ್ಟು ಹೆರಿಯೋವಾಗಲೂ ಫಸ್ಟು ಎಣ್ಣೆ ಹಚ್ಕೊಳ್ಬೇಕಾಗತ್ತೆ. ಈಗ ಹಿಟ್ಟನ್ನು ಹಾಕಿ ಹರಡಬೇಕು. ಇದನ್ನು ತುಂಬ ತೆಳ್ಳಗೂ ಮಾಡೋಕ್ಕೆ ಬರೋದಿಲ್ಲ, ಸ್ವಲ್ಪ ದಪ್ಪನೇ ಇರುತ್ತೆ. ಇದನ್ನು ಕೂಡ 2 ನಿಮಿಷ ಆದಮೇಲೆ ಎಣ್ಣೆ ಹಚ್ಚಿ ತಿರುಗಿಸಿ ಹಾಕ್ಕೊಂಡು ಮತ್ತೆ 2 ನಿಮಿಷ ಬೇಯಿಸ್ಕೊಳ್ಬೇಕು. 2 ಕಡೆ ಬೇಯಿಸೋವಾಗಲೂ ಕೂಡ ಬೆಂಕಿ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಇದು ಒಂಥರ ತಿಂಡಿ ಆಯಿತು. ಇನ್ನೊಂದು ಥರ ಅಂತಂದರೆ ಇವಾಗ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಾಳೆಹಣ್ಣಿನ ಪೇಸ್ಟ್ ಏನಿದೆ ಅಲ್ಲ, ಅದನ್ನು ಈ ಹಿಟ್ಟಿಗೆ ಹಾಕ್ಕೊಳ್ಬೇಕು. ಮತ್ತೆ ಇದಕ್ಕೆ ನೀರೇನು ಹಾಕ್ಕೊಳ್ಳೋದು ಬೇಡ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಿಸಿ ಕಾವಲಿಗೆಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೀನಿ. ಸ್ವೀಟ್ ಅಲ್ವಾ, ತುಪ್ಪ ಆದ್ರೇ ಬೆಸ್ಟ್ ಕಾಂಬಿನೇಷನ್. ಇವಾಗ ಹಿಟ್ಟನ್ನು ಹಾಕಿ ಹರಡಬೇಕು. ಈಗಲೂ ಅಷ್ಟೇ ಸ್ವಲ್ಪ ಮೆತ್ತಗೆ ಹರಡಬೇಕು. ಹಾಗೆ ಇದು ಕೂಡ ಸ್ವಲ್ಪ ದಪ್ಪನೇ ಇರುತ್ತೆ. ಆದರೆ ಇದನ್ನು ಮಾಡೋವಾಗ ಮಾತ್ರ ಬೆಂಕಿ ತುಂಬ ಸಣ್ಣ ಊರಿನಲ್ಲಿ ಇರಬೇಕು. ಇಲ್ಲ ಅಂತಂದರೆ ಸ್ವೀಟ್ ಆಗಿರೋದ್ರಿಂದ ಬೇಗ ಕಪ್ಪಾಗಿಬಿಡತ್ತೆ.
ಇದು ಬೇಯೋದಕ್ಕೆ ಒಂದು 5 ನಿಮಿಷ ಆಗತ್ತೆ. ಮೇಲಿಂದ ಮತ್ತೆ ತುಪ್ಪ ಹಚ್ಚಿ ತಿರುಗಿಸಿ ಹಾಕಿ ಹೀಗೆ ಎರಡೂ ಕಡೆ ಬೇಯಿಸ್ಕೊಂಡು ಎಲ್ಲ ದೋಸೆಗಳನ್ನು ಹೀಗೆ ಮಾಡಿಕೊಳ್ಬೇಕು. ರುಚಿಯಾದ 2 ರೀತಿಯ ತಿಂಡಿಗಳನ್ನು ಮೊಸರು ಅಥವಾ ಚಟ್ನಿ ಪುಡಿ ಜೊತೆ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಸ್ವೀಟ್ ಆದ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗೋಣ. ಧನ್ಯವಾದಗಳು.